facing some network issues. Okay, fine. Third step alli en martini. So I am going to match this extracted printf with the already stored printf in the string variable. Innu ondsala helta idini, third time. Please listen. So day 1 alli ನಾವು problem statement explanation ನೋಡಿದೀವಿ. Day 2 ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತೀನಿ, ಸೊ ರೀಡ್ ಮಾಡಿರೋಂಥ ಸ್ಟ್ರಿಂಗ್ ಒಳಗಡೆ printf ನ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಸೆಕೆಂಡ್ ಪಾರ್ಟಿಗೆ ಮೋಸ್ಟ್ಲಿ ಇನ್ನೊಂದು 2-3 ದಿವಸ ಬಿಟ್ಟು ಸೆಕೆಂಡ್ ಪಾರ್ಟಿಗೆ ರೀಚ್ ಆಗ್ತೀನಿ. ಇವತ್ತಿನ ಟಾಸ್ಕ್ ಅಲ್ಲಿ ಸೊ ಐ ಆಮ್ ಗೋಯಿಂಗ್ ಟು ರೀಡ್ ದಿ ಸ್ಟ್ರಿಂಗ್ ರೀಡ್ ಮಾಡಿಬಿಟ್ಟು ಫಸ್ಟ್ 6 ಕ್ಯಾರೆಕ್ಟರ್ಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಫಸ್ಟ್ 6 ಕ್ಯಾರೆಕ್ಟರ್ಸ್ ಯಾಕಂದ್ರೆ ಇಲ್ಲಿ ನಂದು ಫಸ್ಟ್ ಪಾರ್ಟ್ ಅಲ್ಲಿ printf ಅನ್ನೋದನ್ನ ಯೂಸರ್ ಕರೆಕ್ಟ್ ಆಗಿ ಬರ್ದಿದ್ದೀನೋ ಅಂತ ಚೆಕ್ ಮಾಡಬೇಕು. printf ಅನ್ನೋ ಒಂದು ಐಡೆಂಟಿಫೈಯರ್ ಅಲ್ಲಿ ವರ್ಡ್ ಅಂತ ಹೇಳಕ್ ಬರಲ್ಲ. ಈಗ ನಮ್ಮ ಸಿ ಪ್ರೋಗ್ರಾಮ್ ಅಲ್ಲಿ ನಾವೇನು ಯೂಸ್ ಮಾಡಿದ್ರು ವರ್ಡ್ ಅನ್ನೋ ಬದಲು ನಾವು ಐಡೆಂಟಿಫೈಯರ್ ಅಂತ ಕರಿತೀವಿ. ಫಂಕ್ಷನ್ ನೇಮು ಅದೊಂದು ಐಡೆಂಟಿಫೈಯರ್, ವೇರಿಯೇಬಲ್ ಇಂಟ್ ಎಕ್ಸ್ ಅಂತ ಕೊಟ್ರೆ ಎಕ್ಸ್ ನಾವು ಒಂದು ಐಡೆಂಟಿಫೈಯರ್ ಅಂತ ಟ್ರೀಟ್ ಮಾಡ್ತೀವಿ. ವರ್ಡ್ ಅನ್ನೋಂಥ ಶಬ್ದ ನಾವು ನಮ್ಮ ಈ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಬಿಟ್ಟು ಬಿಡಬೇಕು. ವರ್ಡ್ ಅನ್ನೋ ಬದಲು ಅದನ್ನ ನಾವು ಐಡೆಂಟಿಫೈಯರ್ ಅಂತ ಕರಿಬೇಕು. ಸೊ ಈಗ ಈ ಐಡೆಂಟಿಫೈಯರ್ ಏನಪ್ಪಾ, ಇದು printf. ಫಸ್ಟ್ 6 ಕ್ಯಾರೆಕ್ಟರ್ಸ್ ನಾನು ನನ್ನ ಸ್ಟ್ರಿಂಗ್ ಅಂದ್ರೆ ಇನ್ಪುಟ್ ಸ್ಟ್ರಿಂಗ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋ ಫಸ್ಟ್ 6 ಕ್ಯಾರೆಕ್ಟರ್ಸ್ ಒಳಗಡೆ printf ಬರ್ದಿದ್ದಾನೋ ಯೂಸರು ಅಂತ ಅನ್ನೋದನ್ನ ನಾವೀಗ ಚೆಕ್ ಮಾಡ್ತೀವಿ. ಸೊ ಇದು ಇವತ್ತಿನ ನಮ್ಮ 3 ಟಾಸ್ಕ್. ಬಹಳ ಸಿಂಪಲ್ ಆಗಿದೆ. ಸೊ ಇಟ್ ವಿಲ್ ಬಿ ಜಸ್ಟ್ 15 to 20 minutes of session if if network permits. Okay, fine. So let me just share this developer C++ now. Okay, fine. So I hope you all are seeing that developer C++. So developer C++, as I told you, it's a very simple IDE where it clearly allows me to what we do, edit our C or C++ programs. Okay. Okay. So parallelly now note idange, see, I will not be sharing the code, but of course you all will be able to see that particular code. Idana cheat hege madabodu, so you can save the screenshot and you can replicate the program. But ee tara madkolta hodre nobody will learn anything. So try to understand I don't know why the screen sharing is paused. Can you look at is the screen shared, everyone? Somebody can respond. Somebody please respond. Yes, sir. You can see the screen? No, sir. No? No, sir. No, sir. Screen sharing has been paused. Okay. I'm trying to resume it. Please hold on. I think we have got some network issue. Please hold on. I don't know why this is happening. Can you see the screen now? Somebody? Can you see the code? Yes, sir. Yes. Okay. Yes, sir. Fine. Yes. Okay. Yes, sir. I don't know what was the problem. Yes, sir. Okay, fine. So I have written some more lines which I would love to explain again and again. So let me just start with the program line number 13. So okay, are these characters visible? Should I zoom in? Somebody? Lines ಕಾಣಿಸ್ತಾ ಇದೆಯಾ ಅಥವಾ ನಾನು ಮ್ಯಾಗ್ನಿಫೈಯರ್ ಯೂಸ್ ಮಾಡಿ? Yes, sir. ಲೈನ್ಸ್ ಕಾಣಿಸ್ತಾ ಇದೆಯಾ? Yes. Yes, sir. Okay, fine. But still, let me see whether if magnifier is available today. Okay, just hold on for a while. Yes, sir. Yes. Okay, fine. Okay, fine. So line number 13 in simple, it's going to show me program to debug a printf statement anta torista ide. Okay, fine.
ಲೈನ್ ನಂಬರ್ 15 ನಾನೇನು ಹೈಲೈಟ್ ಮಾಡಿದ್ದೀನಿ, ಲೈನ್ ನಂಬರ್ 15 ಏನ್ ಮಾಡ್ತಾ ಇದೆ ಇಲ್ಲಿ, ಪ್ರಿಂಟ್ ಎಫ್ ಎಂಟರ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದೆ. ಸೊ ಹ್ಯಾವ್ ಬೀನ್ ರಿಪೀಟಿಂಗ್ ಫ್ರಮ್ ದ ಲಾಸ್ಟ್ ಕ್ಲಾಸ್. ಓಕೆ, ಪದೇ ಪದೇ ಇಂಗ್ಲಿಷ್ ಬರ್ತಾ ಇದೆ ಅಲ್ವಾ, ಅಡಿಕ್ಟೆಡ್ ಟು ಕ್ಲಾಸ್ ರೂಮ್ ಟೀಚಿಂಗ್, ಫೈನ್. ಮತ್ತೆ ಇದನ್ನು ಇಂಗ್ಲಿಷ್, ಫೈನ್. ಸೊ ಲೈನ್ ನಂಬರ್ 15 ಅಲ್ಲಿ ಏನಿದೆ, ಪ್ರಿಂಟ್ ಎಫ್ ಎಂಟರ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಂತ ಇದೆ. ಸೊ ಈ ಮೆಸೇಜ್ ನೋಡಿದ ತಕ್ಷಣ ಯೂಸರ್ ಏನ್ ಮಾಡ್ತಾನೆ, ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಎಂಟರ್ ಮಾಡ್ತಾನೆ. ಸೊ ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಎಂಟರ್ ಮಾಡಿದ ತಕ್ಷಣ ನಾನು ಏನ್ ಮಾಡ್ತಿದ್ದೀನಿ, ಲೈನ್ ನಂಬರ್ 16 ಅಲ್ಲಿ ಗೆಟೆಸ್ ಫಂಕ್ಷನ್ ಯೂಸ್ ಮಾಡಿದ್ದೀನಿ. ಗೆಟೆಸ್ ಫಂಕ್ಷನ್ ಯಾಕೆ ಯೂಸ್ ಮಾಡಬೇಕು, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಗೆಟೆಸ್ ಫಂಕ್ಷನ್ ಎಲ್ಲಿ ತನಕ ರೀಡ್ ಮಾಡುತ್ತೆ ನಮ್ಮ ಸ್ಟ್ರಿಂಗ್ ನ ಅಂದ್ರೆ, ನಾವು ಎಂಟರ್ ಕೀ ಪ್ರೆಸ್ ಮಾಡೋ ತನಕ ನಮ್ಮ ಸ್ಟ್ರಿಂಗ್ ನ ರೀಡ್ ಮಾಡುತ್ತೆ. ಸೊ ಸ್ಕ್ಯಾನ್ ಎಫ್ ಏನ್ ಮಾಡುತ್ತೆ, ಯಾವಾಗ ನಾವು ನಮ್ಮ ಒಂದು ಇನ್ಪುಟ್ ಅಲ್ಲಿ ಬ್ಲಾಂಕ್ ಸ್ಪೇಸ್ ಕೊಟ್ಬಿಡ್ತೀವೋ, ಬ್ಲಾಂಕ್ ಸ್ಪೇಸ್ ತನಕ ಮಾತ್ರ ನಮ್ದು ಸ್ಕ್ಯಾನ್ ಎಫ್ ರೀಡ್ ಮಾಡುತ್ತೆ. ಬ್ಲಾಂಕ್ ಸ್ಪೇಸ್ ಆದ್ಮೇಲೆ ಏನೇ ಇದ್ರು ಅದು ಅದನ್ನ ರೀಡ್ ಮಾಡುತ್ತೆ, ಅದು ನೆಗ್ಲೆಕ್ಟ್ ಮಾಡ್ಬಿಡುತ್ತೆ. ಸೊ ದಟ್ಸ್ ವೈ ಅದಕ್ಕೋಸ್ಕರ ನಾನು ಲೈನ್ ನಂಬರ್ 16 ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಯೂಸರ್ ಎಂಟರ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಂತ ನೋಡಿದ ತಕ್ಷಣ ಅವನು ಏನ್ ಪ್ರಿಂಟ್ ಎಫ್ ಹೆಲೋ ವರ್ಲ್ಡ್ ಅಂತ ಎಂಟರ್ ಮಾಡ್ತಾನೆ, ಅದನ್ನ ನಾನು str ಅನ್ನೋ ಒಂದು ಸ್ಟ್ರಿಂಗ್ ಒಳಗಡೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ಒನ್ಸ್ ಅಗೇನ್ ಲೆಟ್ ಮೀ ಜಸ್ಟ್ ಗೋ ಟು ದ ಡಿಕ್ಲರೇಷನ್. ಯೂಸ್ ಮಾಡ್ತಾ ಇದ್ದೀನಿ, ಡಿಕ್ಲೇರ್ ಮಾಡಿರ್ಲೇಬೇಕಲ್ವಾ. ಓಕೆ, ಹಿಯರ್ ಇನ್ ದ ಲೈನ್ ನಂಬರ್ 18 ವಾಟ್ ಹ್ಯಾವ್ ಐ ಡನ್, I have declared this string with the maximum size of 50 characters. Okay, fine. So we are going to see this entire mini project is an experiment. How big or how complex we can make this mini project, ಎಷ್ಟು ಕಷ್ಟಕರವಾಗಿ ಮಾಡ್ಕೋಬಹುದು ಅಥವಾ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು, it all depends upon our input. ಸೊ ನಾನಿಲ್ಲಿ ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್, ಸಣ್ಣ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್, ದೊಡ್ಡ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್, ಎಷ್ಟು ದೊಡ್ಡ ಬೇಕಾದ್ರೂ ನಾವು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಬರೀಬಹುದು. ಫಾರ್ ಎಕ್ಸಾಂಪಲ್, ಒಂದು 10 ವೇರಿಯೇಬಲ್ಸ್ ನ ಪ್ರಿಂಟ್ ಮಾಡೋದಕ್ಕೂ ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಬರೀಬಹುದು, ಅಥವಾ ಜಸ್ಟ್ ಹೆಲೋ ವರ್ಲ್ಡ್ ಅಂತ ಮೆಸೇಜ್ ಡಿಸ್ಪ್ಲೇ ಮಾಡೋದಕ್ಕೂ ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಬರೀಬಹುದು ಅಲ್ವಾ. ಸೊ ನಾವು ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಪೆರಿಮೆಂಟ್, ಇದು ನಾನು ನಿಮಗೆ ಗೊತ್ತಾಗ್ಲಿ ಅಂತ ತೋರಿಸ್ತಾ ಇದ್ದೀನಲ್ವಾ. ಸೊ ಅದಕ್ಕೋಸ್ಕರ ನಾನು ಎರಡು ಡಿಫ್ರೆಂಟ್ ತರದ ಇನ್ಪುಟ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಇದರೊಳಗಡೆ ಡಿಬಗ್ ಮಾಡಿ ತೋರಿಸ್ತೀನಿ. ಅದರೊಳಗಡೆ ಫಸ್ಟ್ ಒನ್ ಬಂದ್ಬಿಟ್ಟು ನಮ್ದು ಪ್ರಿಂಟ್ ಎಫ್ ಹೆಲೋ ವರ್ಲ್ಡ್ ಆಗಿರುತ್ತೆ. ಸೊ ನಾವು ಎಲ್ಲಿದೆ, ನಾನು ಲೈನ್ ನಂಬರ್ 16 ಅಲ್ಲಿ ಇದೀವಿ. ಏನ್ ಮಾಡಿದೆ, ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ರೀಡ್ ಮಾಡಿದೆ. ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ರೀಡ್ ಮಾಡಿದೆ, ಯಾವ ಸ್ಟ್ರಿಂಗ್ ಅಲ್ಲಿ ರೀಡ್ ಆಗುತ್ತೆ, str ಅನ್ನೋ ಸ್ಟ್ರಿಂಗ್ ಅಲ್ಲಿ ರೀಡ್ ಆಗುತ್ತೆ. ಇಲ್ಲಿ ಲೈನ್ ನಂಬರ್ 16 ಅಲ್ಲಿ ನಾವು ಅದನ್ನ str ನ ಯೂಸ್ ಮಾಡ್ತಿದೀವಿ ಅಂದ್ರೆ ಅದು ಡಿಕ್ಲೇರ್ ಆಗಿರ್ಬೇಕು. ಎಲ್ಲಿ ಡಿಕ್ಲೇರ್ ಆಗಿದೆ, ಲೈನ್ ನಂಬರ್ 8 ಅಲ್ಲಿ ಡಿಕ್ಲೇರ್ ಆಗಿದೆ. ಸೊ ಇಲ್ಲಿ ತನಕ ನಾವು ಓದ್ಕೊಂಡಿದ್ದೀವಿ, ಗೊತ್ತಾಗಿದೆ. ಲೈನ್ ನಂಬರ್ 18 ಅಲ್ಲಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ದ ಇನ್ಪುಟ್ ಈಸ್. ಸೊ ಈಗ str ಒಳಗಡೆ ಬಂತಲ್ವಾ ಏನದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ನೋಡ್ಬೇಕು ನಾನೀಗ. ಯಾಕಂದ್ರೆ ಈಗ ನಾನು ಲೂಪ್ ಮಾಡ್ತಾ ಇದ್ದೀನಿ ಸ್ಟ್ರಿಂಗ್ ಒಳಗಡೆ, ಅಂದ್ರೆ ನನಗೆ ಎಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಸ್ಟ್ರಿಂಗ್ ಅಲ್ಲಿ ಅದು ನನಗೆ ಬೇಕಾಗೇ ಆಗುತ್ತೆ. ಓಕೆ, ಸೊ ಅದನ್ನ ನಾನು ಸುಮ್ಮನೆ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸ್ಟ್ರಿಂಗ್ ಲೆಂತ್ ನಾನು ಸ್ಟ್ರಿಂಗ್ ಲೆಂತ್ ನನಗೆ ಬೇಕು ಅಂದ್ರೆ, ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ಸ್ಟ್ರಿಂಗ್ ಲೆಂತ್ ಫಂಕ್ಷನ್. ಸೊ ಸ್ಟ್ರಿಂಗ್ ಲೆಂತ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಐ ಆಮ್ ಯೂಸಿಂಗ್ ಸ್ಟ್ರಿಂಗ್ ಡಾಟ್ ಎಚ್. ಓಕೆ, ಲೈನ್ ನಂಬರ್ 18 ಅಲ್ಲಿಗೆ ಮುಗೀತು. ಸೊ ಅಂಡ್ ಒನ್ ಮೋರ್ ಥಿಂಗ್ ವಾಟ್ ಯು ಆಲ್ ಹ್ಯಾವ್ ಟು ನೋಟಿಸ್, ನೀವು ಯಾವುದೇ ಒಂದು ಕೋಡ್ ನ ನೀವು ಡೌನ್ಲೋಡ್ ಮಾಡ್ಕೊಂಡಾಗ, ಗೆಟ್ ಹಬ್ ಆಗಿರ್ಬೋದು, ಬೇರೆ ಯಾವುದೋ ಒಂದು ಸೋರ್ಸ್ ಇಂದ ಆಗಿರ್ಬೋದು, ಆಲ್ವೇಸ್ ಕಮೆಂಟ್ ಲೈನ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ವೆನೆವರ್ ಅನ್ ಆಥರ್ ರೈಟ್ಸ್ ಅ ಪರ್ಟಿಕ್ಯುಲರ್ ಕೋಡ್, he should explain what is the purpose of each and every variable and each and every section of that particular code. So ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಮಾಡಿದ್ದೀನಿ ನೋಡಿ, ಲೈನ್ ನಂಬರ್ 6 ಅಲ್ಲಿ ಇಟ್ ಸ್ಟೋರ್ಸ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ದ ಇನ್ಪುಟ್. ಎನ್ ಒಳಗಡೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇರುತ್ತೆ. ಐ ಅನ್ನೋ ವೇರಿಯೇಬಲ್ ನ ಯೂಸ್ ಮಾಡ್ತೀನಿ. ಫಾರ್ ಲೂಪ್ಸ್ ನ ನಾವು ರನ್ ಮಾಡೋದಕ್ಕೆ ಒಂದು ಇಟರೇಟಿಂಗ್ ವೇರಿಯೇಬಲ್ ಬೇಕಲ್ವಾ, ಅದಕ್ಕೋಸ್ಕರ ಐ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಏನ್ ಯೂಸ್ ಮಾಡಿದ್ದೀನಿ, ಲೈನ್ ನಂಬರ್ 8 ಅಲ್ಲಿ str 50 ಇದೆ, ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಟು ಸ್ಟೋರ್ ದಿ ಎಂಟೈರ್ ಇನ್ಪುಟ್. ಪ್ರಿಂಟ್ ಎಫ್ ಫಂಕ್ಷನ್ ಸ್ಟೋರ್ ಮಾಡೋದಕ್ಕೆ ನಾನು ಸ್ಟ್ರಿಂಗ್ 50 ನ ಯೂಸ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಲೈನ್ ನಂಬರ್ 9 ಯೂಸ್ ಮಾಡಿದ್ದೀನಿ. ಲೈನ್ ನಂಬರ್ 9 ಅಲ್ಲಿ ಆಲ್ರೆಡಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್, ಪ್ರಿಂಟ್ ಎಫ್ ಅಂತ ಐಡೆಂಟಿಫೈರ್ ಸ್ಟೋರ್ ಮಾಡ್ಕೋಬೇಕು ಅಂತ ಇದೆ, ಹೇಳಿದ್ದೆ ಅಲ್ವಾ. ಸೊ ಇಲ್ಲಿ ನಾನು ಏನಂತ ಕಮೆಂಟ್ ಆಡ್ ಮಾಡ್ತೀನಿ, ಫಾರ್ ಕಂಪ್ಯಾರಿಸನ್ ಪರ್ಪಸ್ ಅಂತ ಒಂದು ಸಣ್ಣ ಮೆಸೇಜ್ ನಾನು ಬರೀತೇನೆ. ಓಕೆ, ಫೈನ್. ಟೆಂಪರರಿ ಇದೊಂದು ಬೇಕಾಗುತ್ತೆ, ಟೆಂಪರರಿ ಸ್ಟ್ರಿಂಗ್. ಒಂದು ಟೆಂಪರರಿ ಸ್ಟ್ರಿಂಗ್ ತಗೊಂಡಿದ್ದೀನಿ ಫಾರ್ ದಿ ಸೈಜ್ 50. ಓಕೆ, ಸೊ ನಾವು ಡೇ 2 ಟು ಎಕ್ಸ್ಟ್ರಾಕ್ಟ್ ದ ಪ್ರಿಂಟ್ ಎಫ್ ಫ್ರಮ್ ದ ಇನ್ಪುಟ್. ಸೊ ನಾನು ಆ ಒಂದು ಇಮೇಜ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನಾವು ಹಿಯರ್ ಐ ಆಮ್ ಗೋಯಿಂಗ್ ಟು, ಬಹಳ ಸಿಂಪಲ್ ಕೋಡ್ ಇದೆ. ಸೊ ಜಸ್ಟ್ ಕಾನ್ಸಂಟ್ರೇಟ್.
ಈಗ ಬಂದಿರುವಂತ ಸ್ಟ್ರಿಂಗ್ ಅಲ್ಲಿ str, ಈ ಸ್ಟ್ರಿಂಗ್ ಅನ್ನೋ ಒಂದು str ಅನ್ನೋ ಒಂದು ಸ್ಟ್ರಿಂಗ್ ಅಲ್ಲಿ ನಮ್ದು ಎಂಟೈರ್ ಇನ್ಪುಟ್ ಇದೆ. ಆ ಇನ್ಪುಟ್ ಅಲ್ಲಿ ನಾನು ಫಸ್ಟ್ 6 ಕ್ಯಾರೆಕ್ಟರ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. i is equals to 0 ಸೆಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಐ ನೀಡ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ವಾ. ಸೊ i is equal to 0 ಯಾಕಾಗಿರ್ಬೇಕು? ಬಿಕಾಸ್ ಅರೇ ಸ್ಟಾರ್ಟ್ಸ್ ಫ್ರಮ್ 0th ಇಂಡೆಕ್ಸ್. ಅರೇ ಬೇಕಲ್ಲ. ಸೊ ಅರೇ ಸ್ಟಾರ್ಟ್ಸ್ ಫ್ರಮ್ ವಿಚ್ ಇಂಡೆಕ್ಸ್? 0th ಇಂಡೆಕ್ಸ್ ಅಲ್ವಾ. ಅದಕ್ಕೆ ನಾನು i is equals to 0 ತಗೊಂಡಿದ್ದೀನಿ. ಸೊ ಒನ್ ಮೋರ್ ಥಿಂಗ್, ಇಲ್ಲಿ ಯಾವ ಲೂಪ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಡಿಪೆಂಡಿಂಗ್ ಅಪಾನ್ ಹೌ ವಿ ಸೆಟ್ ಅವರ್ ಇನಿಷಿಯಲ್ ಕಂಡೀಷನ್ಸ್. ಇಲ್ಲಿ ನಾನು ಸಿಂಪಲ್ ಆಗಿ ವೈಲ್ ಲೂಪ್ ಯೂಸ್ ಮಾಡಿದ್ದೀನಿ. ಸೊ ವೈಲ್ ಅಲ್ಲಿ i is less than 6 ಅಂತ ಬರೆದಿದ್ದೀನಿ. ಸೊ ಇನಿಷಿಯಲ್ ಕಂಡೀಷನ್ ಏನ್ ಕೊಟ್ಟಿದ್ದೀನಿ, ಅಸೈನ್ಮೆಂಟ್ ಏನ್ ಕೊಟ್ಟಿದ್ದೀನಿ, i is equal to 0 ಕೊಟ್ಟಿದ್ದೀನಿ. ವೈಲ್ ಅಲ್ಲಿ ಕಂಡೀಷನ್ ಏನ್ ಕೊಟ್ಟಿದ್ದೀನಿ, i less than 6 ಅಂತ ಕೊಟ್ಟಿದ್ದೀನಿ. ಸೊ ಎಷ್ಟು ಸಲ ರನ್ ಆಗುತ್ತೆ ಇದು? 0 1 2 3 4 5. 0 1 2 3 4 5 ಅಂದ್ರೆ ಹೌ ಮೆನಿ ಟೈಮ್ಸ್? 6 ಟೈಮ್ಸ್ ರನ್ ಆಗುತ್ತೆ. 6 ಟೈಮ್ಸ್ ಯಾಕೆ ರನ್ ಆಗಬೇಕು? ಬಿಕಾಸ್ printf ಒಳಗಡೆ ಎಷ್ಟು ಕ್ಯಾರೆಕ್ಟರ್ಸ್ ಇದೆ? 6 ಕ್ಯಾರೆಕ್ಟರ್ಸ್ ಇದೆ. ಆ 6 ಕ್ಯಾರೆಕ್ಟರ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. 6 ಸಲ ನಾನು str ಅನ್ನೋ ವೇರಿಯೇಬಲ್ ಅರೇ ಸ್ಟ್ರಿಂಗ್ ಒಳಗಡೆ ಹೋಗ್ಬಿಟ್ಟು ಪ್ರತಿಯೊಂದು ಲೊಕೇಶನ್ 0 1 2 3 4 5 ಲೊಕೇಶನ್ ಗೆ ಹೋಗ್ಬಿಟ್ಟು ಒಂದು ಕ್ಯಾರೆಕ್ಟರ್ ನ ಪಿಕ್ ಮಾಡಿಬಿಟ್ಟು ಇನ್ನೊಂದು ಸ್ಟ್ರಿಂಗ್ ಒಳಗಡೆ ಸ್ಟೋರ್ ಮಾಡ್ತೀನಿ. ಓಕೆ, ನೋಡೋಣ. ಸೊ i is equals to 0. ಸೊ ಇಲ್ಲಿ ನಾನು ಒಂದು ನಮ್ಮ ಎಕ್ಸ್ಪ್ಲನೇಷನ್ ಪರ್ಪಸ್ ಗೆ ನಮ್ಮ ಇನ್ಪುಟ್ ನ ಬರ್ಕೊಂಡ್ಬಿಡ್ತೀನಿ. ನಮ್ಮ ಇನ್ಪುಟ್ ಏನಾಗಿದೆ? printf hello world ಅನ್ನೋದು ನಮ್ಮ ಇನ್ಪುಟ್ ಆಗಿದೆ. ಸೊ ಇದ್ರ ಮೇಲ್ಗಡೆ ನಮಗೆ ಈಸಿ ಆಗ್ಲಿ ಅಂದ್ಬಿಟ್ಟು ಅದಕ್ಕೆ ನಾನು ಇಂಡೆಕ್ಸ್ ವ್ಯಾಲ್ಯೂಸ್ ಕೊಡ್ತಾ ಹೋಗ್ತೀನಿ. ಸೊ ದಿಸ್ ಈಸ್ 0. ಎಲ್ಲಿದೆ 0? p ಮೇಲೆ 0 ಇದೆ. r ಯಾವ ಪೊಸಿಷನ್ ಇದೆ? 1 ಅಲ್ಲಿದೆ. ನೆಕ್ಸ್ಟ್ i ಎಲ್ಲಿದೆ? 2 ಅಲ್ಲಿದೆ. ನೆಕ್ಸ್ಟ್ n 3, ನೆಕ್ಸ್ಟ್ t 4, ನೆಕ್ಸ್ಟ್ f 5. 0 1 2 3 4 5 ನಾನು ಫೆಚ್ ಮಾಡಿದಾಗ ನನಗೆ printf ಈ ರೀತಿ ಸಿಗ್ತಾ ಹೋಗ್ಬೇಕು. ನೋಡಿ ಇಲ್ಲಿ i is less than 6 ಇದೆ. What is the value of i? I is 0. Is your 0 less than 6 true? Yes, of course it is true. ಸೊ ನಾನು ಎಲ್ಲಿಂದ ಪಿಕ್ ಮಾಡಬೇಕು ಕ್ಯಾರೆಕ್ಟರ್ಸ್? ಇನ್ಪುಟ್ ಎಲ್ಲಿದೆ? str ಅನ್ನೋ ಒಂದು ಸ್ಟ್ರಿಂಗ್ ಒಳಗಡೆ ಇದೆ. ಅದ್ರೊಳಗಡೆ ಇರುವಂತ ಒಂದು ಕ್ಯಾರೆಕ್ಟರ್ ನ ತಗೊಂಡು ಟೆಂಪ್ ಅನ್ನೋ ಒಂದು ಇನ್ನೊಂದು ಸ್ಟ್ರಿಂಗ್ ಒಳಗಡೆ ಸ್ಟೋರ್ ಮಾಡ್ತೀನಿ. ಇಲ್ಲಿ ಟೆಂಪ್ ಹೊಸ ವೇರಿಯೇಬಲ್, ಇಲ್ಲಿ ಹೊಸ ಅರೇ ಇಲ್ಲಿ ಯೂಸ್ ಮಾಡಿದೀನಲ್ವಾ. ಸೊ ಇಲ್ಲಿ ಡಿಕ್ಲೇರ್ ಮಾಡಿದ್ದೀನಿ. ಲೈನ್ ನಂಬರ್ 10 ಅಲ್ಲಿ ಟೆಂಪ್ ಅನ್ನೋ ಒಂದು ಸ್ಟ್ರಿಂಗ್ ನ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಟೆಂಪ್ ಇಂದು ಡೇಟಾ ಫಿಲ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿ ನಾನು printf ತೋರಿಸಿದೀನೋ str ಅದೇ ತರ ಇಲ್ಲಿ ನಾನು 0 1 2 3 ಬರಿತಾ ಹೋಗ್ತೀನಿ. ಓಕೆ, ಸೊ ಅದು ಟೆಂಪ್ ಅರೇ ಅನ್ನೋದು ಟೆಂಪ್ ಅರೇದು ಇಂಡೆಕ್ಸ್ ವ್ಯಾಲ್ಯೂಸ್ ಅಂತ ಟ್ರೀಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಅದರದ್ದು ಆಕ್ಚುಯಲ್ ಬಾಕ್ಸ್ ಒಳಗಡೆ ಏನ್ ಬರಿಬೇಕು, ಅರೇ ಕಂಟೆಂಟ್ ಏನಿದೆ ಅದರಲ್ಲಿ ನಾನು ಬರಿತಾ ಹೋಗ್ತೇನೆ. when i is equals to 0, because i is 0 here, i is 0, what is str of 0? str ಅಂದ್ರೆ ಇಲ್ಲಿದೆ. ಸೊ this is str, this is str. str of 0 ನಲ್ಲಿ ಏನಿದೆ? str of 0 ನಲ್ಲಿ p ಇದೆ. ಸೊ ಆ p ನ ತಗೊಂಡು ಟೆಂಪ್ ಆಫ್ i ಒಳಗಡೆ ಹಾಕಬೇಕು. ಟೆಂಪ್ ಆಫ್ i ಅಂದ್ರೆ ಟೆಂಪ್ ಆಫ್ 0. ಟೆಂಪ್ ಆಫ್ 0 ಒಳಗಡೆ ಏನ್ ಬಂತು? p ಬಂತು. i++ ಮಾಡಿದೆ. i ವ್ಯಾಲ್ಯೂ 0 ಇದ್ದಿದ್ದು ಏನಾಯ್ತು? ಈಗ i ವ್ಯಾಲ್ಯೂ 1 ಆಯ್ತು. ಸೊ is your 1 less than 6 true? Very true. str of 1 ಅಲ್ಲಿ ಏನಿದೆ? str of 1 ಅಲ್ಲಿ r ಇದೆ. ಸೊ ಆ r ನ ತಗೊಂಡ್ಬಿಟ್ಟು ಟೆಂಪ್ ಆಫ್ 1 ಒಳಗಡೆ ಹಾಕ್ಬೇಕು. ಯಾಕಂದ್ರೆ i 1 ಆಯ್ತಲ್ಲ. ಸೊ ವಾಟ್ ಈಸ್ ಟೆಂಪ್ ಆಫ್ 1? ಟೆಂಪ್ ಆಫ್ 1 ಅಲ್ಲಿ r ಬಂತು. ಯಾಕೆ ಟೆಂಪ್ ಆಫ್ 1 ಅಲ್ಲಿ r ಬಂತು? ಬಿಕಾಸ್ str of 1 ಅಲ್ಲಿ r ಇದೆ. ಓಕೆ, i++ ಮಾಡಿದಾಗ ಏನಾಗುತ್ತೆ? i ವ್ಯಾಲ್ಯೂ 2 ಆಗುತ್ತೆ. i ವ್ಯಾಲ್ಯೂ 2 ಆದಾಗ str of, ಓಕೆ, ಕಂಡೀಷನ್ 2 less than 6 true ನಾ? 2 less than 6 true. ಸೊ str of 2 ಏನು? str of 2 ಏನು? str of 2 ಒಳಗಡೆ i ಇದೆ. ಆ i ನ ತಗೊಂಡು ನಾನು ಟೆಂಪ್ ಆಫ್ 2 ಒಳಗಡೆ ಹಾಕ್ಬೇಕು. ಟೆಂಪ್ ಆಫ್ 2 ಅಂದ್ರೆ ಇದು. ಟೆಂಪ್ ಆಫ್ 2 ಒಳಗಡೆ ಏನ್ ಬಂತು? i ಬಂತು. ಸೊ ಅದೇ ರೀತಿ i++ ಮಾಡಿದೆ. i++ ಮಾಡಿದೆ, ಇಲ್ಲಿ ಏನಾಯ್ತು? i ವ್ಯಾಲ್ಯೂ 3 ಆಯ್ತು. i ವ್ಯಾಲ್ಯೂ 3 ಆಯ್ತು ಅಂದ್ರೆ str of 3, ಓಕೆ, ಮತ್ತೆ ಕಂಡೀಷನ್, ಓಕೆ, ಕಂಡೀಷನ್ 3 less than 6 true ನಾ? ಟ್ರೂ. ಸೊ ವಾಟ್ ಈಸ್ str of 3? str of 3 ಒಳಗಡೆ n ಇದೆ. n ನ ತಗೊಂಡು ಟೆಂಪ್ ಆಫ್ 3 ಒಳಗಡೆ ಹಾಕ್ತೇನೆ. ಟೆಂಪ್ ಅಂದ್ರೆ ಇದು. ಟೆಂಪ್ ಆಫ್ 3 ಒಳಗಡೆ ಏನ್ ಬಂತು? ಟೆಂಪ್ ಆಫ್ 3 ಒಳಗಡೆ
str(3) ಅಲ್ಲಿ ಏನಿತ್ತು ಅದು ಬಂತು. ಸೊ ಇಲ್ಲಿ n ಬಂತು. i++ ಮಾಡ್ತೀನಿ. i++ ಮಾಡಿದಾಗ ಏನಾಗುತ್ತೆ, ಇನ್ಕ್ರಿಮೆಂಟ್ ಆಪರೇಟರ್ ಅಲ್ವಾ. ಸೊ 3 ಏನಾಗುತ್ತೆ, ಇದು 4 ಆಗುತ್ತೆ. 3 4 ಆದ್ರೆ str(4) ಅಲ್ಲಿ ಏನಿದೆ, str(4) ಅಲ್ಲಿ ಟಿ ಫಾರ್ ಟೈಗರ್ ಟಿ ಇದೆ. ಆ ಟಿ ನ ತಗೊಂಡು ನಾನು temp(4) ಒಳಗಡೆ ಹಾಕ್ತೇನೆ. temp(4) ಅಲ್ಲಿ ಏನಿದೆ, ಓಕೆ ಇವಾಗ ಹಾಕ್ತಾ ಇದ್ದೀನಿ. ಸೊ temp(4) ಅಲ್ಲಿ ಟಿ ಬಂತು. ಸೊ temp(4) ಅಲ್ಲಿ ಟಿ ಬಂತು. i++ ಐ ಇನ್ಕ್ರಿಮೆಂಟ್ ಆಯ್ತು. ಇಲ್ಲಿ ಐ ಏನಾಯ್ತು, ಐ ವ್ಯಾಲ್ಯೂ 5 ಆಯ್ತು. ಸೊ ಐ ವ್ಯಾಲ್ಯೂ 5 ಆದಲ್ಲ. ಸೊ str(5) ಒಳಗಡೆ ಏನಿದೆ, str(5) ಒಳಗಡೆ ಎಫ್ ಇದೆ. ಓಕೆ, ಕಂಡೀಷನ್ ಪದೇ ಪದೇ ಮರಿತಾ ಇದ್ದೀನಿ. ಓಕೆ ಫೈನ್. ವಾಟ್ ಇಸ್ ವ್ಯಾಲ್ಯೂ ಆಫ್ ಐ? ಐ ಇಸ್ ಲೆಸ್ ದನ್ ಐ ಇಸ್ 5. 5 is less than 6. True, very true. What is str(5)? str(5) is f for ಬಡಬಡಿ f str(5) 5 ಏನು f. ಆ ಎಫ್ ಎಲ್ ಬಂತು, temp(5). temp(5) ಒಳಗಡೆ ಏನಿದೆ, ಈಗ ಎಫ್ ಬಂತು. ಸೊ ಈ ರೀತಿ ಫಸ್ಟ್ 6 ಕ್ಯಾರೆಕ್ಟರ್ಸ್ ನಾನು str ಇಂದ ತಗೊಂಡು ಟೆಂಪ್ ಒಳಗಡೆ ಸ್ಟೋರ್ ಮಾಡಿದ್ದೀನಿ. ಓಕೆ, ಮತ್ತೆ ಐ ಇನ್ಕ್ರಿಮೆಂಟ್ ಮಾಡೋಣ. ಐ ಇನ್ಕ್ರಿಮೆಂಟ್ ಮಾಡಿದ್ರೆ ಏನಾಯ್ತು, 6 ಬಂತು. ಈಸ್ ಯೋರ್ 6 ಲೆಸ್ ದನ್ 6? ಟ್ರೂ ಅಲ್ಲ, ಫಾಲ್ಸ್. 6 ಲೆಸ್ ದನ್ 6 is false. So notice my dear students. What is the latest value of I? ಲೂಪ್ ಮುಗಿದಾಗ, ಲೂಪ್ ಟರ್ಮಿನೇಟ್ ಆದಾಗ ಐ ವ್ಯಾಲ್ಯೂ ಏನಿದೆ, ಐ ವ್ಯಾಲ್ಯೂ 6 ಇದೆ. ಸೊ ಅದು ನಮಗೆ ಮುಂದೆ ಬೇಕಾಗುತ್ತೆ. ಓಕೆ ಫೈನ್. ಇವಾಗ ಟೆಂಪ್ ಆಫ್ 0 1 2 3 4 5 ಒಳಗಡೆ printf ಬಂದಿದೆ. ಬಟ್ ಟೆಂಪ್ ನಾನು ಸ್ಟ್ರಿಂಗ್ ಅಂತ ಕರೆಕ್ಟ್ ಬರಲ್ಲ. ಯಾಕೆ? ಸ್ಟ್ರಿಂಗ್ ಡೆಫಿನಿಷನ್ ಏನ್ ಹೇಳುತ್ತೆ, ಇಟ್ಸ್ ಅ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಟರ್ಮಿನೇಟೆಡ್ ಬೈ ನಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಈ ಟೆಂಪ್ ನಾನು ಪ್ರಿಂಟ್ ಮಾಡಬೇಕಂದ್ರೆ ಕರೆಕ್ಟ್ ಆಗಿ ಯಾವಾಗ ಪ್ರಿಂಟ್ ಆಗುತ್ತೆ, ಅದ್ರ ಲಾಸ್ಟ್ ಪೊಸಿಷನ್ ಅಂದ್ರೆ ಎಫ್ ಅಲ್ಲಿ, ಇಲ್ಲಿ 6th ಪೊಸಿಷನ್ ಅಲ್ಲಿ ಬಂದು ನಾನು ನಲ್ ಕ್ಯಾರೆಕ್ಟರ್ ಹಾಕಿದಾಗ ಇವಾಗ ಇದು ಒಂದು ಕಂಪ್ಲೀಟ್ ಆಗಿ ಒಂದು ಸ್ಟ್ರಿಂಗ್ ಆಗುತ್ತೆ. ಈ ಕೆಲಸ ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ವಾಟ್ಸ್ ದ ವ್ಯಾಲ್ಯೂ ಆಫ್ ಐ? ಲೇಟೆಸ್ಟ್ ವ್ಯಾಲ್ಯೂ ಆಫ್ ಐ 6. ನಾನು ಯಾವ ಜಾಗದಲ್ಲಿ ನಲ್ ಕ್ಯಾರೆಕ್ಟರ್ ಹಾಕ್ಬೇಕು, 6th ಇಂಡೆಕ್ಸ್ ವ್ಯಾಲ್ಯೂ ಅಲ್ಲಿ ನಲ್ ಕ್ಯಾರೆಕ್ಟರ್ ಹಾಕ್ಬೇಕು. ಅದಕ್ಕೆ ಈ ನಲ್ ಕ್ಯಾರೆಕ್ಟರ್ ನ ತಗೊಂಡು ಟೆಂಪ್ ಆಫ್ ಐ ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೀನಿ. ಟೆಂಪ್ ಅಂದ್ರೆ ಇದು ಈ ಅರೆ, ಐ ಅಂದ್ರೆ 6 ಅಂದ್ರೆ ಈ ಲೊಕೇಶನ್. ಈ ಲೊಕೇಶನ್ ಅಲ್ಲಿ ಏನ್ ಬಂತು, null character bantu. So printf followed by null character. Now we have prepared this temp to print it as a string. So this is how we are going to extract printf out of str. So ಇನ್ನು ಇಲ್ಲಿ ಕೆಲಸ ಮುಗಿದಿಲ್ಲ. ಇಲ್ಲಿ ನಾನು ಒಂದಿಷ್ಟೊಂದು ಬೇಕು ಅಂತ ಒಂದಿಷ್ಟು ಮಿಸ್ಟೇಕ್ಸ್ ನ ಮಾಡಿದ್ದೀನಿ. ನೋಡೋಣ ಯಾರು ಅದನ್ನ ಐಡೆಂಟಿಫೈ ಮಾಡಿ ಹೇಳ್ತೀರಿ. ನೋಡೋಣ. At the end of ಎಲ್ಲಿ ಬಂತಪ್ಪ ಇದು? ಓಕೆ, ಲೈನ್ ನಂಬರ್ 28. ವಾಟ್ ಡು ಐ ಹ್ಯಾವ್? ಐ ಹ್ಯಾವ್ printf. ಸೊ ಟೆಂಪ್ ಒಳಗಡೆ printf ಬಂದಿದೆ. ಇನ್ನೊಂದ್ಸಲ ನೋಡಿ, ಇಲ್ಲಿ ಲೈನ್ ನಂಬರ್ 9 ಅಲ್ಲಿ ಆಲ್ರೆಡಿ PR ಅಂತ ಇನ್ನೊಂದು ಟೆಂಪರರಿ ವೇರಿಯಬಲ್ printf ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಆಕ್ಚುಲಿ ಎಕ್ಸ್ಟ್ರಾಕ್ಟ್ ಮಾಡಿರೋದು printf ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಈ PR ನ ಈ ಟೆಂಪ್ ಜೊತೆ ಕಂಪೇರ್ ಮಾಡ್ತೀನಿ. ಈ ಟೆಂಪ್ ಮತ್ತೆ PR ಸೇಮ್ ಇದ್ರೆ ಆಕ್ಚುಲ್ ಆಗಿ ಯೂಸರ್ printf ಬರ್ದಾನೆ ಅಂತ. ಅಕಸ್ಮಾತ್ ಸ್ಟ್ರಿಂಗ್ ಕಂಪ್ಯಾರಿಸನ್ 0 ಕೊಡ್ಲಿಲ್ಲ ಅಂದ್ರೆ ಸ್ಟ್ರಿಂಗ್ ಕಂಪ್ಯಾರಿಸನ್ ಏನ್ ಮಾಡುತ್ತೆ, 3 ತರದ ವ್ಯಾಲ್ಯೂ ಕೊಡುತ್ತೆ. ಸೇಮ್ ಇದ್ರೆ 0 ಕೊಡುತ್ತೆ. ಫಸ್ಟ್ ಸ್ಟ್ರಿಂಗ್ ಇಂದ ASCII ವ್ಯಾಲ್ಯೂ ಸೆಕೆಂಡ್ ಸ್ಟ್ರಿಂಗ್ ASCII ವ್ಯಾಲ್ಯೂ ದೊಡ್ಡದಿತ್ತಂದ್ರೆ ಪಾಸಿಟಿವ್ ವ್ಯಾಲ್ಯೂ ಕೊಡುತ್ತೆ. ಫಸ್ಟ್ ಸ್ಟ್ರಿಂಗ್ ಇಂದ ASCII ವ್ಯಾಲ್ಯೂ ಸೆಕೆಂಡ್ ಸ್ಟ್ರಿಂಗ್ ASCII ವ್ಯಾಲ್ಯೂ ಕಡಿಮೆ ಇತ್ತು ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಕೊಡುತ್ತೆ. ಸೊ 3 ತರದ ವ್ಯಾಲ್ಯೂ ಕೊಡುತ್ತೆ ಸ್ಟ್ರಿಂಗ್ ಕಂಪ್ಯಾರಿಸನ್. ನನಗೆ ಇಲ್ಲಿ ಏನ್ ಬೇಕು? 0 ಬೇಕು. ಯಾಕೆ 0 ಬೇಕು? ಯಾಕಂದ್ರೆ ನಾನು ಕಂಪೇರ್ ಈಕ್ವಲ್ ಇದೆಯಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಓಕೆ ಫೈನ್. So I assume by the end of line number 28 I have finished extracting 6 characters from input. 6 characters from input. printf ಏನ್ ಬರ್ದಿದನೋ ಗೊತ್ತಿಲ್ಲ, ಬಟ್ ಫಸ್ಟ್ 6 ಕ್ಯಾರೆಕ್ಟರ್ಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿದೀವಿ. ಎಕ್ಸ್ಟ್ರಾಕ್ಟ್ ಮಾಡಿರೋದು ಏನು ಅಂತ ಡಿಸ್ಪ್ಲೇ ಮಾಡೋದಕ್ಕೆ ಲೈನ್ ನಂಬರ್ 30 ಅಲ್ಲಿ ಟೆಂಪ್ ನ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ಡಿಸ್ಪ್ಲೇಯಿಂಗ್ ದಿಸ್ ಟೆಂಪ್ ಅಟ್ ಲೈನ್ ನಂಬರ್ 30 ನಾನು ಫಸ್ಟ್ ಟೆಂಪ್ ನ ಸ್ಟ್ರಿಂಗ್ ಆಗಿ ಪ್ರಿಪೇರ್ ಮಾಡಬೇಕು. ಅದಕ್ಕೋಸ್ಕರ ನಾವು ಏನ್ ಮಾಡಿದೀವಿ, ಲೈನ್ ನಂಬರ್ 28 ಅಲ್ಲಿ ನಲ್ ಕ್ಯಾರೆಕ್ಟರ್ ನ ಪ್ಲೇಸ್ ಮಾಡಿದ್ವಿ. ಲೈನ್ ನಂಬರ್ 28 ಅಲ್ಲಿ ಅಟ್ ದಿ ಎಂಡ್ ಆಫ್ ಟೆಂಪ್ ಐ ಹ್ಯಾವ್ ಪ್ಲೇಸ್ಡ್ ನಲ್ ಕ್ಯಾರೆಕ್ಟರ್. ಸೊ ಇಲ್ಲಿಗೆ ಬೈ ದಿ ಎಂಡ್ ಆಫ್ ಲೈನ್ ನಂಬರ್ 30 what we have done, we have finished extracting first 6 characters out of our input. ಸೊ ನೆಕ್ಸ್ಟ್ ನೋಡಿ, ಕಂಪ್ಯಾರಿಸನ್ ಬರುತ್ತೆ. ಏನಕ್ಕೆ ಯಾವ್ದನ್ನ ಯಾವ್ದ್ರ ಜೊತೆ ಕಂಪೇರ್ ಮಾಡಬೇಕು ಇನ್ನೊಂದ್ಸಲ ಹೇಳ್ತೀನಿ. ಲೈನ್ ನಂಬರ್ 9 ಅಲ್ಲಿ PR ಇದೆ. PR ಒಳಗಡೆ ಏನಿದೆ? printf ಇದೆ.
ಎಕ್ಸ್ಟ್ರಾಕ್ಟ್ ಮಾಡಿರೋ ಸ್ಟ್ರಿಂಗ್ ಯಾವುದು ಟೆಂಪು. ಟೆಂಪು ಮತ್ತೆ ಪಿ ಆರ್ ಕಂಪೇರ್ ಆಗ್ಬೇಕೀಗ. ನೋಡಿ ಇಲ್ಲಿ ಲೈನ್ ನಂಬರ್ 32 ಸಿಂಪಲ್ ಇಫ್ ಸ್ಟೇಟ್ಮೆಂಟ್. ಇಟ್ ಈಸ್ ಅ ಸಿಂಪಲ್ ಇಫ್ ಎಲ್ ಸ್ಟೇಟ್ಮೆಂಟ್ ಯೂಸ್ಡ್ ಫಾರ್ ಬೈ ಡೈರೆಕ್ಷನಲ್ ರಿಸಲ್ಟ್. ಕಂಡೀಷನ್ ಟ್ರೂ ಇದ್ರೆ ಟ್ರೂ ಬ್ಲಾಕ್ ಒಳಗಡೆ ಹೋಗುತ್ತೆ, ಫಾಲ್ಸ್ ಇದ್ರೆ ಫಾಲ್ಸ್ ಬ್ಲಾಕ್ ಒಳಗಡೆ ಹೋಗುತ್ತೆ. ಸೊ ದಿಸ್ ಇಸ್ ಅ ವೆರಿ ವೆರಿ ಸಿಂಪಲ್ if else condition I am trying to use here. Okay, fine. ಏನು ಇಲ್ಲಿ ನಾನು ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡಿದ್ದೀನಿ, ಇಲ್ಲಿ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸ್ಟ್ರಿಂಗ್ ಕಂಪ್ಯಾರಿಸನ್ ನೋಡಿ. ಸ್ಟ್ರಿಂಗ್ ಕಂಪ್ಯಾರಿಸನ್ ಯೂಸ್ ಮಾಡ್ಬೇಕಂದ್ರೆ ಸ್ಟ್ರಿಂಗ್ ಡಾಟ್ ಎಚ್ ಇರಬೇಕು. ಸ್ಟ್ರಿಂಗ್ ಡಾಟ್ ಎಚ್ ಮುಂಚೆನೆ ಇನ್ಕ್ಲೂಡ್ ಮಾಡ್ಕೊಂಡಿದೀವಿ, ಯಾಕಂದ್ರೆ ನಾನು ಸ್ಟ್ರಿಂಗ್ ಲೆಂತ್ ಯೂಸ್ ಮಾಡಿದ್ದೀನಿ. ಸೊ ಸ್ಟ್ರಿಂಗ್ ಕಂಪ್ಯಾರಿಸನ್ ಆಲ್ರೆಡಿ ನಾವು ಯೂಸ್ ಮಾಡಬಹುದು. ಸ್ಟ್ರಿಂಗ್ ಕಂಪ್ಯಾರಿಸನ್ ಯಾವ ಎರಡು ಸ್ಟ್ರಿಂಗ್ಸ್ ನ ನಾವು ಯೂಸ್ ಮಾಡಬಹುದು. ಸೊ ನೋಡಿ ಇಲ್ಲಿ ಏನ್ ಬಂದಿದೆ ಇಲ್ಲಿ ಪಿ ಆರ್. ವಾಟ್ ಈಸ್ ದಿಸ್ ಪಿ ಆರ್? ಪಿ ಆರ್ ಒಳಗಡೆ ಏನಿದೆ? ಆಲ್ರೆಡಿ ಪ್ರಿಂಟ್ ಎಫ್ ಇದೆ. ಟೆಂಪ್ ಒಳಗಡೆ ಏನಿದೆ? ನಾವು ಎಕ್ಸ್ಟ್ರಾಕ್ಟ್ ಮಾಡಿರುವಂತ ಕ್ಯಾರೆಕ್ಟರ್ಸ್ ಇದೆ. ಇದು ಸ್ಟ್ರಿಂಗ್ ಕಂಪೇರ್, ಇವೆರಡು ಕಂಪೇರ್ ಆದಾಗ ಬರುವಂತ ವ್ಯಾಲ್ಯೂ 0 ಇದೆಯೋ ಇಲ್ಲೋ ಅಂತ ನಾವೀಗ ಚೆಕ್ ಮಾಡ್ತಾ ಇದೀವಿ. ಇದಿಷ್ಟು 0 ಬಂತು ಅಂದ್ರೆ ಯಾರು ಸ್ಕ್ರೀನ್ ಮೇಲೆ ಅನೋಟೇಟ್ ಮಾಡ್ತಾ ಇದ್ದಾರೆ ಪ್ಲೀಸ್. ಐ ಆಮ್ ಶೇರಿಂಗ್ ದಿ ಸ್ಕ್ರೀನ್, ಸೊ ದಿಸ್ ಪಾರ್ಟ್ ಆಫ್ ದ ಸ್ಕ್ರೀನ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಯು. ಓಕೆ, ಸೊ ಇಲ್ಲಿ ಅನೋಟೇಷನ್ ಬರುತ್ತೆ, ಇಲ್ಲಿ ಡ್ರಾಯಿಂಗ್ ಎಲ್ಲ ಮಾಡುವುದು. ಓಕೆ, ಸೊ ಪ್ಲೀಸ್ ಆಟ ಆಡೋದನ್ನ ನಿಲ್ಲಿಸ್ಲಿ. ಟ್ರೈ ಟು ಕಾನ್ಸಂಟ್ರೇಟ್ ಹಿಯರ್. ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ವೆರಿ ವೆರಿ ಈಸಿ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಫೈನ್. ಇಲ್ಲಿ ನೋಡಿ, ಇಲ್ಲಿ ಸ್ಟ್ರಿಂಗ್ ಕಂಪ್ಯಾರಿಸನ್ ಇದೆ. ಸ್ಟ್ರಿಂಗ್ ಕಂಪ್ಯಾರಿಸನ್ ಯಾವೆರಡು ಸ್ಟ್ರಿಂಗ್ ನ ಕಂಪೇರ್ ಮಾಡ್ತಾ ಇದ್ದೀನಿ? ಪಿ ಆರ್ ಮತ್ತೆ ಟೆಂಪ್ ನ ಕಂಪೇರ್ ಮಾಡ್ತಾ ಇದ್ದೀನಿ. ಇದ್ರ ವ್ಯಾಲ್ಯೂ ಏನ್ ಬರಬೇಕು? 0 ಬರಬೇಕು. ಸೊ ಸ್ಟ್ರಿಂಗ್ ಕಂಪ್ಯಾರಿಸನ್ ಪಿ ಆರ್ ಮತ್ತೆ ಟೆಂಪ್ ನ ಕಂಪೇರ್ ಮಾಡಿದಾಗ ಅದು 0 ಬಂತು ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಕರೆಕ್ಟ್ ಆಗಿ ಪ್ರಿಂಟ್ ಎಫ್ ಬರ್ದಿದ್ದಾನೆ ಅಂತ ಅರ್ಥ. ಅಂಡ್ ಎಂತ ಆಂಡ್ ಇದು? ದಿಸ್ ಇಸ್ ಕಾಲ್ಡ್ ಆಸ್ ಲಾಜಿಕಲ್ ಆಂಡ್. ಒಂದೇ ಆಂಡ್ ಇತ್ತಂದ್ರೆ ಬಿಟ್ ವೈಸ್ ಆಪರೇಟರ್. ಓಕೆ, ಇದು ಲಾಜಿಕಲ್ ಆಂಡ್. ಈ ಕಡೆನೂ ಟ್ರೂ ಇರಬೇಕು ಅಂಡ್ ಇಂದ ಆ ಕಡೆನೂ ಟ್ರೂ ಇರಬೇಕು, ಅವಾಗ ಈ ಎಂಟೈರ್ ಕಂಡೀಷನ್ ಟ್ರೂ ಆಗುತ್ತೆ. ಸೊ ಈ ಪಾರ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಕ್ಕೆ ಬೇಕು ಈ ಪಾರ್ಟ್? ಇವಾಗ ನೆಕ್ಸ್ಟ್ ಪಾರ್ಟಿಗೆ ಬರ್ತೀನಿ. str of i ಈಕ್ವಲ್ ಟು ಪ್ಯಾರಂಥೆಸಿಸ್ ಅಂತ ಬರೆದಿದ್ದೀನಿ. ಇನ್ನೊಂದ್ಸಲಿ str of i ಈಕ್ವಲ್ ಟು ಪ್ಯಾರಂಥೆಸಿಸ್ ಹೌದು ಅಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇದನ್ನ ಯಾಕೆ ಚೆಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇವಾಗ ಪ್ರಿಂಟ್ ಎಫ್ ಫಸ್ಟ್ 6 ಕ್ಯಾರೆಕ್ಟರ್ಸ್ ಪ್ರಿಂಟ್ ಎಫ್ ಆದ ತಕ್ಷಣ ಪ್ರಿಂಟ್ ಎಫ್ ಕರೆಕ್ಟ್ ಆಗಿ ಬರೆದಿದ್ದಾನೆ ಅಂತ ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಯೂಸರ್ ಪ್ರಿಂಟ್ ಎಫ್ ಬರೆಯೋ ಬದಲಿ ಪ್ರಿಂಟ್ ಎಫ್ ಅಂತ ಬರ್ದಿದ್ದಾನೆ ಅಂತ ಅನ್ಕೊಳ್ಳಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ನೋಡಿ, ಡೆಲಿಬರೇಟ್ಲಿ ಯೂಸರ್ ಏನ್ ಮಾಡಿದ್ದಾನೆ, ಪ್ರಿಂಟ್ ಎಫ್ ಬರೆಯೋ ಜಾಗದಲ್ಲಿ PRINT ಬರೆದ್ಬಿಟ್ಟಿದ್ದಾನೆ. ಈಗ ಪ್ರಿಂಟ್ ಎಫ್ ಸ್ಪೆಲ್ಲಿಂಗ್ ಏನು? PRINTF ಒಂದೇ ಅಷ್ಟೇ. ನಾವು ಈಗ ಯೂಸರ್ ಏನ್ ಮಾಡಿದಾನೆ, PRINTFF ಕೊಟ್ಬಿಟ್ಟಿದ್ದಾನೆ. ಈ FF ಕೊಟ್ರೆ ಏನಾಗುತ್ತೆ, ನಮ್ದು ಇನ್ಪುಟ್ ರಾಂಗ್ ಆಗುತ್ತೆ. ಸೊ ಕರೆಕ್ಟ್ ಇದೆಯಲ್ಲ ಅಂತ ಹೇಗೆ ಚೆಕ್ ಮಾಡೋದು? ನನಗೆ ಪ್ರಿಂಟ್ ಎಫ್ ಆದ ಕೂಡಲೇ, ಪ್ರಿಂಟ್ ಎಫ್ ಆದ ತಕ್ಷಣ ನೆಕ್ಸ್ಟ್ ನನಗೆ ಏನ್ ಬೇಕು? ಪ್ಯಾರಂಥೆಸಿಸ್ ಸಿಗಲೇಬೇಕು. ಪ್ರಿಂಟ್ ಎಫ್ ಹಿಂಗೆ ಬರೆಯೋದು, ಹಿಂಗೆ ಚೆಕ್ ಮಾಡಬೇಕು. ಸೊ ಪ್ರಿಂಟ್ ಎಫ್ ಆದ್ಮೇಲೆ ಏನಿದೆ, ಪ್ಯಾರಂಥೆಸಿಸ್ ಇದೆಯೋ ಇಲ್ಲೋ ಅಂತ ನಾನೀಗ ಚೆಕ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲಿ ನೋಡಿ, ಇಲ್ಲಿ str of i ಈಕ್ವಲ್ ಟು ಪ್ಯಾರಂಥೆಸಿಸ್, ಓಪನ್ ಪ್ಯಾರಂಥೆಸಿಸ್. ಯಾಕೆ ಚೆಕ್ ಮಾಡ್ತಾ ಇದ್ದೀನಿ ಅಂದ್ರೆ, ಪ್ರಿಂಟ್ ಎಫ್ ಆದ ತಕ್ಷಣ ನನಗೆ ನೆಕ್ಸ್ಟ್ ಏನ್ ಸಿಗಬೇಕು? ಓಪನ್ ಪ್ಯಾರಂಥೆಸಿಸ್ ಸಿಗಬೇಕು. ಅವಾಗ ಪ್ರಿಂಟ್ ಎಫ್ ಕರೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ನೂ ಒಂದ್ಸಲಿ ಹೇಳ್ತಾ ಇದ್ದೀನಿ, ಸೆಕೆಂಡ್ ಟೈಮ್ ರಿಪೀಟ್ ಮಾಡ್ತಾ ಇದ್ದೀನಿ. ಪ್ರಿಂಟ್ ಎಫ್ ಸ್ಪೆಲ್ಲಿಂಗ್ ಏನು? PRINTF. ಪ್ರಿಂಟ್ ಎಫ್ ಆದ್ಮೇಲೆ ಓಪನ್ ಪ್ಯಾರಂಥೆಸಿಸ್ ಸಿಕ್ಕರೆ ಪ್ರಿಂಟ್ ಎಫ್ ನ ಕರೆಕ್ಟ್ ಆಗಿ ಬರ್ದಿದ್ದಾನೆ ಅಂತ ಅರ್ಥ. ಪ್ರಿಂಟ್ ಎಫ್ ಆದ್ಮೇಲೆ ನನಗೆ ಓಪನ್ ಪ್ಯಾರಂಥೆಸಿಸ್ ಸಿಗ್ಲಿಲ್ಲ ಅಂದ್ರೆ ಪ್ರಿಂಟ್ ಎಫ್ ಬರದಾದ್ಮೇಲೆ ಮತ್ತೇನೋ ತಪ್ಪು ಮಾಡ್ಬಿಟ್ಟಿದ್ದಾನೆ ಯೂಸರ್ ಅಂತ ಔಟ್ಪುಟ್ ಅಲ್ಲಿ ತೋರಿಸ್ತೀನಿ ನಾನು, ನಿಮಗೆ ಅರ್ಥ ಆಗಬಹುದು. ಇಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಅಗೇನ್ ದಿಸ್ ಇಸ್ ಗೋಯಿಂಗ್ ಟು ಯೂಟ್ಯೂಬ್ ಆಫ್ ಕೋರ್ಸ್. ನೋಡಿ, ಇಲ್ಲಿ ಇವಾಗ ನಾವು ಕರೆಕ್ಟ್ ಆಗಿ ಪ್ರಿಂಟ್ ಎಫ್ ಕೊಟ್ಟಿದೀವಿ ಅಂತ ಅನ್ಕೊಳ್ಳಿ. ಸೊ ಎಕ್ಸ್ಟ್ರಾಕ್ಟ್ ಮಾಡಿರೋದು ಪ್ರಿಂಟ್ ಎಫ್. ಸೊ ಇದಂತೂ 0 ಬರುತ್ತೆ. ಪ್ರಿಂಟ್ ಎಫ್ ಫಂಕ್ಷನ್ ಕೂಡ ಕರೆಕ್ಟ್ ಆಗಿ ಬರ್ದಿದ್ವಿ. ಸೊ ಈ ಕಂಡೀಷನ್ ಕೂಡ ಟ್ರೂ ಆಗುತ್ತೆ. ಇವೆರಡೂ ಕಂಡೀಷನ್ ಟ್ರೂ ಆದ್ರೆ ಪಾರ್ಟ್ ಎ ಇಸ್ ಅಕಾಂಪ್ಲಿಷ್ಡ್ ಅಂತ ಪ್ರಿಂಟ್ ಮಾಡುತ್ತೆ. ಇಲ್ಲಪ್ಪ,
ಇಲ್ಲ ಅಂದ್ರೆ ಪ್ರಿಂಟ್ ಎಫ್ ಬರೆಯೋದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದಾನೆ ಯಾರು ಯೂಸರು ಅಂತ ಡಿಸ್ಪ್ಲೇ ಆಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಔಟ್ಪುಟ್ ನೋಡೋಣ. ಇಲ್ಲಿ ಐ ಆಮ್ ಟ್ರೈಂಗ್ ಟು ರನ್ ದಿಸ್ ಕೋಡ್. ಹೋಪ್ಫುಲಿ ದೇರ್ ಶುಡ್ ನಾಟ್ ಬಿ ಎನಿ ಎರರ್ಸ್. ಕಮೆಂಟ್ ಲೈನ್ಸ್ ಆಡ್ ಮಾಡಿದ್ದೀನಿ, ಏನಾದ್ರು ಬರ್ಬೋದು, ಚೆಕ್ ಮಾಡೋಣ. We should be very lucky if there are no errors. ಓಹ್, ಇಲ್ಲ ಎರರ್ ಬರಲೇಬೇಕು, ಯಾಕಂದ್ರೆ ಇಲ್ಲಿ ಕಮೆಂಟ್ ಲೈನ್ ಹಾಕಿಲ್ಲ ನಾನು. ಓಕೆ, ಎಸ್ 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 ಎಸ್. ರನ್ನಿಂಗ್ ಅಗೇನ್, ಸಾರಿ, ಕಂಪೈಲಿಂಗ್ ಅಗೇನ್. It's taking a while to get compiled with hello world. ಸೊ ಇವಾಗ ಪ್ರಿಂಟ್ ಎಫ್ ಅನ್ನೋ ಒಂದು ಐಡೆಂಟಿಫೈಯರ್ ಅಲ್ಲಿ ನಾನು 2 ಎಫ್ ಬರ್ದಿದ್ದೀನಿ. ಸೊ ಫಸ್ಟ್ ಇಂದ ನಾವು ಕೌಂಟ್ ಮಾಡ್ಕೊಂತ ಹೋದ್ರೆ ಫಸ್ಟ್ 6 ಕ್ಯಾರೆಕ್ಟರ್ಸ್ ಯಾವ್ದಾಗುತ್ತೆ? PRINTF, ಇದು ಫಸ್ಟ್ 6 ಕ್ಯಾರೆಕ್ಟರ್ಸ್ ಆಗುತ್ತೆ. PRINTF, ಓಕೆ, ಪ್ರಿಂಟ್ ಎಫ್ ಫಸ್ಟ್ 6 ಕ್ಯಾರೆಕ್ಟರ್ಸ್ ಆಗುತ್ತೆ. ಪ್ರಿಂಟ್ ಎಫ್ ಆದ್ಮೇಲೆ ಇನ್ನೂ ಒಂದು ಎಫ್ ಕೊಟ್ಟಿದ್ದೀನಿ. ಸೊ ಇವಾಗ ಏನಾಗ್ಬೇಕು, ನಂದು ಪ್ರಿಂಟ್ ಎಫ್ ಸ್ಪೆಲ್ಲಿಂಗ್ ತಪ್ಪಿದೆ. ಸೊ ಪಾರ್ಟ್ ಎ ತಪ್ಪಿದೆ ಅಂತ ಬರ್ಬೇಕು. ಇವಾಗ ನಾನು ಎಂಟರ್ ಕೊಟ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇನ್ ರೈಟಿಂಗ್ ಪ್ರಿಂಟ್ ಎಫ್ ಅಂತ ಬಂದಿದೆ. ಇದು ಯಾಕೆ ಬಂದಿದೆ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಪ್ರಿಂಟ್ ಎಫ್ ಸರಿ, ಬಟ್ ಪ್ರಿಂಟ್ ಎಫ್ ಆದ್ಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ ನನಗೆ ಏನ್ ಬೇಕಿತ್ತು? ಓಪನ್ ಪ್ಯಾರಂಥೆಸಿಸ್ ಬೇಕಿತ್ತು. ಬಟ್ ಪ್ರಿಂಟ್ ಎಫ್ ಆದ್ಮೇಲೆ ಓಪನ್ ಪ್ಯಾರಂಥೆಸಿಸ್ ಬಂದಿಲ್ಲ ಅಂದ್ರೆ ಅಲ್ಲಿ ಪ್ರಿಂಟ್ ಎಫ್ ಕರೆಕ್ಟ್ ಆಗಿ ಬರೋದಿಲ್ಲ ಯೂಸರು. ಪ್ರಿಂಟ್ ಎಫ್ ಮತ್ತೆ ಪ್ಯಾರಂಥೆಸಿಸ್ ಮತ್ತೆ ಏನೋ ಒಂದು ತಪ್ಪು ಮಾಡಿದಾನೆ ಅಂತ ಫೈಂಡ್ ಔಟ್ ಮಾಡಿದ್ವಿ. ಸೊ ದಟ್ಸ್ ಹೌ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ವರ್ಕ್ಸ್. ಸೊ ಈ ತರ ನಾವು ಔಟ್ಪುಟ್ ನ ನೋಡ್ತಾ ಹೋಗ್ಬೋದು. ಇನ್ನೂ ಒಂದು ಔಟ್ಪುಟ್ ತೋರಿಸ್ತೇನೆ, ದ ಲಾಸ್ಟ್ ಪಾರ್ಟ್ ಆಫ್ ಟುಡೇಸ್ ಕ್ಲಾಸ್. ಸೊ now let me run this code again. Okay, so now again I need to share the screen. Okay, ಮತ್ತೆ ಈಗ ಹೊಸ ಇನ್ಪುಟ್ ನಾನು ಏನ್ ಕೊಡ್ತೀನಿ? ಪ್ರಿಂಟ್ ಎಫ್ ಕರೆಕ್ಟ್ ಆಗಿ ಕೊಡ್ತೀನಿ, ಬಟ್ ಇಲ್ಲಿ ಬ್ಲಾಂಕ್ ಸ್ಪೇಸಸ್ ಕೊಡ್ತೀನಿ. ಸೊ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ. ಇವಾಗ ಏನಾಗಿದೆ, ಇಫ್ ಯು ಲುಕ್ ಅಟ್ ದಿಸ್ ಔಟ್ಪುಟ್ ವಿಂಡೋ, ನಾನು ಇನ್ಪುಟ್ ಏನ್ ಕೊಟ್ಟಿದ್ದೀನಿ ಇಲ್ಲಿ? ಇನ್ಪುಟ್ ಅಲ್ಲಿ ಪ್ರಿಂಟ್ ಎಫ್ ಕರೆಕ್ಟ್ ಆಗಿದೆ, ಬಟ್ ಪ್ರಿಂಟ್ ಎಫ್ ಆದ ತಕ್ಷಣ ಓಪನ್ ಪ್ಯಾರಂಥೆಸಿಸ್ ಇದೆ. ಪ್ರಿಂಟ್ ಎಫ್ ಆದ ತಕ್ಷಣ ಇಲ್ಲೇಂದ್ರೆ ಬ್ಲಾಂಕ್ ಸ್ಪೇಸ್ ಇದೆ. ಇವಾಗ ನಮ್ ಆಕ್ಚುಯಲ್ ಸಿ ಕಂಪೈಲರ್ ಏನ್ ಮಾಡುತ್ತೆ, ಈ ತರದ ವೈಟ್ ಸ್ಪೇಸಸ್ ಅಥವಾ ಈ ಬ್ಲಾಂಕ್ ಸ್ಪೇಸಸ್ ನ ಅದು ಇಗ್ನೋರ್ ಮಾಡುತ್ತೆ. ಸ್ಟಿಲ್ ಅಕಾರ್ಡಿಂಗ್ ಟು ದ ಸಿ ಕಂಪೈಲರ್ ದಿಸ್ ಇಸ್ ಅ ಕರೆಕ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್, ಬಿಕಾಸ್ ಇಫ್ ಯು ಇಗ್ನೋರ್ ದಿಸ್ ಬ್ಲಾಂಕ್ ಸ್ಪೇಸಸ್ ಹಿಯರ್, ಯುವರ್ ಪ್ರಿಂಟ್ ಸ್ಟೇಟ್ಮೆಂಟ್ ಈಸ್ ವೆರಿ ವೆರಿ ಕರೆಕ್ಟ್. ಈ ಪಾರ್ಟ್ ನಾನು ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಓಕೆ, ಇದನ್ನ ಫಸ್ಟ್ ನಮ್ದು ಏನ್ ಬೇಸಿಕ್ ಆಗಿ ಏನು ಪ್ರಿಂಟ್ ಎಫ್ ಮತ್ತೆ ಹಲೋ ವರ್ಲ್ಡ್ ನಾವು ಚೆಕ್ ಮಾಡಬೇಕು ಅಂತ ಇದೀವಿ, ಅದನ್ನ ಚೆಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ವೈಟ್ ಸ್ಪೇಸಸ್ಗೆ ಮತ್ತೆ ಬಂದು ಈ ವೈಟ್ ಸ್ಪೇಸಸ್ ಜೊತೆ ಹೇಗೆ ಡೀಲ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ. ಸೊ ಐ ಹೋಪ್ ಇವಾಗ ನೋಡಿ, ಇವಾಗ ಏನಾಗುತ್ತೆ, ನಮ್ ಪ್ರೋಗ್ರಾಮ್ ಪ್ರಕಾರ ಇದನ್ನ ನಾನು ಎಂಟರ್ ಕೊಟ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಬರುತ್ತೆ. ಬಟ್ ಬರಬಾರ್ದು ಹಿಂಗೆ. ಯಾಕೆ? ಪ್ರಿಂಟ್ ಎಫ್ ಕೂಡ ಕರೆಕ್ಟ್ ಇದೆ, ಪ್ಯಾರಂಥೆಸಿಸ್ ಕೂಡ ಕರೆಕ್ಟ್ ಇದೆ, ಬಟ್ ಎಫ್ ಆದ ತಕ್ಷಣ ಪ್ಯಾರಂಥೆಸಿಸ್ ಇಲ್ಲ. ಎಫ್ ಆದ ತಕ್ಷಣ ಪ್ಯಾರಂಥೆಸಿಸ್ ಇಲ್ಲ ಅಂದ ತಕ್ಷಣ ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಬ್ಲಾಂಕ್ ಸ್ಪೇಸಸ್ ನ ನಮ್ ಪ್ರೋಗ್ರಾಮ್ ಇಗ್ನೋರ್ ಮಾಡಬೇಕು. ಬ್ಲಾಂಕ್ ಸ್ಪೇಸಸ್ ನ ಹೇಗೆ ಇಗ್ನೋರ್ ಮಾಡೋದು? ಒನ್ಸ್ ಅಗೇನ್ ಅದು ಇನ್ನೊಂದು ಡಿಸ್ಕಷನ್ ಆಗುತ್ತೆ. ದಟ್ ವಿಲ್ ಒನ್ಸ್ ಅಗೇನ್ ಗಿವ್ ರೈಸ್ ಟು ಸಮ್ 20 to 25 minutes of discussion. That thing I will carry out in my next class. ಯಾವಾಗಿರುತ್ತೆ ಅನ್ನೋದನ್ನ ನಾನು ಲಿಂಕ್ ಕಳಿಸ್ತೀನಿ. Based upon that we can come and join here. Okay, now once again I'll come back to this developer screen.